ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಸಿದ ಹೊಟ್ಟೆಗೆ ಅನ್ನ ಹಾಕೋ ರೈತರಿಗೆ, ದೇಶ ಕಾಯೋ ಯೋಧರಿಗೆ ನಮನಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಹುಟ್ಟೋದು ಮುಖ್ಯ ಅಲ್ಲ, ಸಾಯೋದು ಮುಖ್ಯ. ಹುಟ್ಟು ನಿಮ್ಮ ಬಂಧುಗಳಿಗೆ ಗೊತ್ತಾಗುತ್ತದೆ, ಸಾವು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಾಗೆ ಬದುಕಿನಲ್ಲಿ ಸಾಧನೆಯನ್ನು ಮಾಡಬೇಕು. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ಇಲ್ಲಿ ವಿಸ್ಮಯವೇನೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥವುಗಳಾಗಿವೆ. ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ, ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ, ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ, ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ, ವಿಶ್ವಾಸ ದುಃಖವನ್ನು ದೂರು ಮಾಡುತ್ತದೆ. ಸಾಧನೆ ಎಂಬುದು ಸುಮ್ಮನಾಗುವುದಲ್ಲ, ಸತತ ಪ್ರಯತ್ನ ಎಂದೇ ಸಿಗುವುದಲ್ಲ. ಸಾಧಿಸಿ ನೋಡು, ಸಾವಿನಲ್ಲೂ ಕೂಡ ಜೊತೆ ಬರುವುದು ಸಾಧನೆ ಮಾತ್ರ. ನಮ್ಮ ಮಾತುಗಳು ವೈರಿಗಳ ಮುಂದೆ ಗತ್ತಿಯಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಅಲ್ವಾ ಸ್ನೇಹಿತರೆ? ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಒಂದು ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸೋಣ. ಪ್ರಪಂಚದಲ್ಲಿ ಅತಿ ದುಬಾರಿ ವಸ್ತು ಅಂದರೆ ನಂಬಿಕೆ. ಅದನ್ನು ಗಳಿಸಲು ಎಷ್ಟೋ ವರ್ಷಗಳೇ ಬೇಕು, ಆದರೆ ಅದನ್ನು ನಾಶಗೊಳಿಸಲು ಕೆಲವೇ ಕ್ಷಣ ಸಾಕು. ಇತಿಹಾಸವನ್ನು ಓದುವಂಥ ವ್ಯಕ್ತಿಗಳಾಗಬೇಡಿ, ಇತಿಹಾಸ ನಿರ್ಮಿಸುವಂತಹ ವ್ಯಕ್ತಿಗಳಾಗಿ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ನಿಯತ್ತಿಗೆ ಹೆಸರಾದ ನಾಯಿಯನ್ನು ಮನೆಯ ಹೊರಗಿಡುತ್ತಾರೆ, ಕದ್ದು ತಿನ್ನುವ ಬೆಕ್ಕನ್ನು ಮನೆಯ ಒಳಗೆ ಇಡುತ್ತಾರೆ. ಇದೇ ಪ್ರಪಂಚ. ನಮ್ಮ ದುಃಖಗಳೆಲ್ಲ ನಾವೇ ಜವಾಬ್ದಾರರು, ಮತ್ಯಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ. ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಿ, ಗೆದ್ದರೆ ನಾಯಕರಾಗುವಿರಿ, ಸೋತರೆ ಮಾರ್ಗದರ್ಶಕರಾಗುವಿರಿ. ಏನೋ ಹೊಸದನ್ನು ಸಾಧಿಸಲು ಹೊರಟವರು ಮೊದಲು ಹುಚ್ಚರು, ನಂತರ ಸಾಧಿಸಿದ ಮೇಲೆ ಅವರು ಸಾಧಕರಾಗುತ್ತಾರೆ. ಜೀವನದಲ್ಲಿ ಕಾಣದ ಸುಖಗಳಿಗಿಂತ ಕಂಡ ಕಷ್ಟಗಳೇ ಹೆಚ್ಚಾಗಿದ್ದರೂ ನಗುವಿನೊಂದಿಗೆ ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು. ಹೆತ್ತ ಕರುಳು ಹೊತ್ತ ಹೆಗಲು ಇವೆರಡೂ ಖುಷಿಯಾಗಿದ್ದರೆ ನೀವು ಜಗತ್ತನ್ನೇ ಖುಷಿಯಾಗಿ ಇಟ್ಟಂತೆ. ಎಲ್ಲರೂ ಸಾಧನೆ ಮಾಡಬೇಕು ಎನ್ನುವುದು ಏನೂ ಅಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಕಣ್ರಿ. ಮೌನನಾಗಿದ್ದರೆ ಎಲ್ಲವನ್ನೂ ಎಲ್ಲರಿಂದಲೂ ಕಲಿಯಲು ಸಾಧ್ಯ. ಈ ಜಗತ್ತಿನಲ್ಲಿ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಹಾಗೆ ಮಾಡಿದರೆ ನಿಮ್ಮನ್ನು ಅವಮಾನಿಸಿಕೊಂಡಂತೆ. ಹೇಗಾದರೂ ಗೆಲ್ಲುವೆ ಎಂಬ ಹಠಕ್ಕಿಂತ ಹೀಗೆ ಗೆಲ್ಲುವೆ ಎಂಬ ಛಲವಿರಲಿ. ಮನಸ್ಸಿದ್ದರೆ ಬರ್ತೀನಿ ಅನ್ನೋದು ಪ್ರೀತಿ, ದುಡ್ಡು ಇದ್ದರೆ ಬರ್ತೀನಿ ಅನ್ನೋದು ಸಂಬಂಧ, ಏನೂ ಬೇಡ ನಾನಿದ್ದೇನೆ ಬಾ ಅನ್ನೋದು ಗೆಳೆತನ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.